ಈಗ ಸುಮಿತ್ ಪ್ರಹ್ಲಾದ್ ಅವ್ರದ್ದು ದಿನಚರಿ ಹೇಗಿರುತ್ತೆ? ದಿನಚರಿ ಇವಾಗ ಸದ್ಯಕ್ಕೆ ನಾನು ಕಾಲೇಜಿಂದ ಒಂದು ಬ್ರೇಕ್ ತೊಗೊಂಡಿದ್ದೀನಿ. ನನ್ನ ಕೋಚಿಂಗಿಗೆ ಟೈಮ್ ಅಲಾಟ್ ಮಾಡಬೇಕು ಅಂತ. ಅವ್ರು ನಮ್ಮ ಕಾಲೇಜಲ್ಲಿ ಅದಕ್ಕೆ ಅಲೋ ಮಾಡ್ತಾರೆ. ಏನೇ ನಾವು ಪ್ರಿಪರೇಷನ್ಸ್ ಇದ್ದರೂ ತುಂಬ ಫುಲ್ ಸಪೋರ್ಟ್ ಮಾಡ್ತಾರೆ ನಮ್ಮ ಕಾಲೇಜ್ನಲ್ಲಿ. ಅದೇ ಥರ ಇವಾಗ ನನಗೆ ಸದ್ಯಕ್ಕೆ ಅವರು ಪ್ರಿಪ್ರೇಷನ್ಗೆ ಟೈಮ್ ಕೊಟ್ಟಿದ್ದಾರೆ. ಸೊ ನನ್ನ ಸ್ಕೆಡ್ಯೂಲ್ ಸ್ವಲ್ಪ ಲೈಟಾಗಿರುತ್ತೆ, ಇಲ್ಲಾಂದರೆ ತುಂಬ ಟೈಟ್ ಆಗಿಬಿಡುತ್ತೆ. ನಾನು ಕಾಲೇಜ್ಗೆ ಹೋಗೋದಾದರೆ ದಿನಕ್ಕೆ ಆಲ್ಮೋಸ್ಟ್ 2.5 ಅವರ್ಸ್ ನನಗೆ ಟ್ರಾವೆಲಿಂಗಲ್ಲೇ ಕಳೆದು ಹೋಗುತ್ತೆ. ಆ ಟ್ರಾವೆಲಿಂಗ್ ಟೈಮಲ್ಲಿ ನಾನು ಪ್ರವಚನಗಳು ಕೇಳೋದು ಅಥವಾ ನಾಮಜಪ ಮಾಡೋದು. 16 ರೌಂಡ್ಸ್ ಜಪ ಪ್ರತಿನಿತ್ಯ ಮಾಡ್ತೀನಿ, ಹರೇ ಕೃಷ್ಣ ಮಹಾಮಂತ್ರದ್ದು. ಸೊ ಅದಕ್ಕೆ ನಾನು ಟ್ರಾವೆಲಿಂಗ್ ಮಾಡುವಾಗ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತಿದ್ದೆ. ಇವಾಗ ಮನೇಲಿ ನಂಗೆ ಇನ್ನೂ ಜಾಸ್ತಿ ಟೈಮ್ ಸಿಗುತ್ತೆ. ಬೆಳಗ್ಗೆ ಎದ್ದಾಗಿಂದ ನಾನು ಪ್ರತಿನಿತ್ಯ ಎದ್ದ ತಕ್ಷಣ ಸ್ವಲ್ಪನಾದರೂ ಯಾವುದಾದ್ರೂ ಒಂದು ಭಗವಂತನ ಲೀಲೆಯನ್ನು ಸ್ಮರಣೆ ಮಾಡ್ಕೊಂಡು ಏಳಬೇಕು. ಭಾಗವತದಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ. ಗಜೇಂದ್ರ ಮೋಕ್ಷ ಆಗಿರಬಹುದು, ಬೇರೆ ಬೇರೆ ಲೀಲೆಗಳಾಗಿರಬಹುದು. ಬೆಳಗ್ಗೆ ಪ್ರಾತಸ್ಮರಣೀಯರಾದವರು ಭಕ್ತರು ಹಲವಾರು ಜನ ಇದ್ದಾರೆ. ಅವರನ್ನು ಪ್ರಾತಃ ಎದ್ದ ತಕ್ಷಣ ಅವರ ಸ್ಮರಣೆ ಮಾಡಬೇಕು. ಅವರ ಜೊತೆಗೆ ಯಾವುದಾದ್ರೂ ಒಂದು ಲೀಲೆ ಸ್ಮರಣೆ ಮಾಡಿಕೊಂಡು ಎದ್ದರೆ ಇಡೀ ದಿನ ಆ ಲೀಲೆಯಲ್ಲಿ ನಮ್ಮ ಮನಸ್ಸು ನಿಂತಿರುತ್ತೆ. ಯಾರು ಭಕ್ತರನ್ನು ನಾವು ನೆನಪಿಸ್ಕೊಂಡು ಎದ್ದರೆ ಎಷ್ಟರ ಮಟ್ಟಿಗೆ ಅವರಲ್ಲಿ ಭಕ್ತಿ ಇರುತ್ತೆ ಅಂದರೆ ಅವರ ಹೆಸರನ್ನು ನಾವು ನೆನಪಿಸ್ಕೊಂಡ್ರೆ ಸಾಕು, ನಮ್ಮ ಇಡೀ ದಿನದಲ್ಲಿ ಅವರು ಭಕ್ತಿಯನ್ನು ತುಂಬುತ್ತಾರೆ.